ಬಾಸು ಅಮಾಯಕ ಪ್ರಾಣಿ, ಹೆಂಡತಿನ ಅಮಾಯಕ ಪ್ರಾಣಿ, ಸಂಸಾರದಲ್ಲಿ ಸಮರಸವಾಣಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದಿನ ವ್ಲಾಗಲ್ಲಿ ನೀವು ನೋಡಿದ್ದು ಹಳದಿ ಶಾಸ್ತ್ರ ಎಲ್ಲ ಮಾಡ್ಕೊಂಡು ಫ್ರೈಡೇ. ಇವಾಗ ನೆಕ್ಸ್ಟ್ ಡೇ ಸ್ಯಾಟರ್ಡೆ ನಾವು ಚೌಟ್ರಿಗೆ ಬರ್ತಾ ಇದ್ದೀವಿ, ಅಂದರೆ ಹಳೇಬೀಡಿಗೆ ಬಂದಿದ್ದೀವಿ. ಹಳೇಬೀಡಲ್ಲಿ ಮದುವೆ ಇರೋದು. ಈ ವಿಡಿಯೋದಲ್ಲಿ ನೈಟ್ ರಿಸೆಪ್ಷನ್ ಮತ್ತು ಮಾರ್ನಿಂಗ್ ಮುಹೂರ್ತದ್ದು ಫಂಕ್ಷನ್ ಹೇಗೆ ಆಯಿತು ಅನ್ನೋದನ್ನು ತೋರಿಸಿದ್ದೀವಿ. ನೋಡ್ಕೊಂಬರೋಣ. ಕಳಿಸ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಳೋಣ ಅಂತ ಇಲ್ಲಿ ಬಂದಿದ್ದೀವಿ. ಅಲ್ಲಿ ಹೇಗೆಲ್ಲ ಫನ್ ಆಯಿತು ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಈಗ ಟ್ರಿಪಲ್ ಫ್ರೆಶ್ ಫಾರ್ಮುಲಾದಲ್ಲಿ ನಿಮಗೆ ನೀಡುತ್ತದೆ ಸನಿಹಕ್ಕೆ ಸೆಳೆಯುವ ತಾಜಾ ಉಸಿರು. ಸೂಪರ್ ಅಣ್ಣ. ಮದುವೆ ಇದೆ ನೆಕ್ಸ್ಟ್ ಒಂದು ಅಲ್ಲ, ಇವಂದೇ ಮದುವೆ ಇರೋದು ನೆಕ್ಸ್ಟ್ ಅಲ್ವಾ? ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ, ಅವರು ತೀರಿಸಿ ಶಾಪ ಕೊಟ್ಬಿಟ್ರೆ ಆಮೇಲೆ ಮಗನೇ ನಿಮ್ಮ ಅವನು ಒತಿಕ್ಯಾತಾದಂಗ ಆಗ್ಬಿಡ್ತೀಯ. ಅಲ್ಲ ನಿಮ್ದೇ ಬಿಡ್ತೀರಾ? ಅದೇ ಸ್ವಲ್ಪ ಇವನ್ ದಿನ ಸದ್ಯಕ್ಕೆ ಮದುವೆ ಮಾಡಲ್ಲ. ಇವನೇ ಇದ್ದಾರೆ ಅಂತಕ. ನಾನು ಸತ್ಯ ಹರಿಶ್ಚಂದ್ರ. ನಮ್ಮದು ರಘುವಂಶ. ರಘುವಂಶದ ಕಡೆಯ ಕುಡಿ ನಾನು. ಸೂಪರ್ ಇದೆ. ನಿಂಗೆ ಸನ್ಯಾಸಿ ಹೋಗಲ್ವೇನೋ? ಅದಕ್ಕೆಂತ ಹುಡುಗಿರಲ್ದೆ ಯಾರು ಖುಷಿಯಲ್ಲಿ ಬದುಕುದಿಲ್ವಾ? ನಾನು ಇದು ತೋರಿಸ್ತೇನೆ ನೋಡಿ, ಗ್ಯಾರಂಟಿ ತೋರಿಸ್ತೇನೆ. ಜೂನಿಯರ್ ರವಿಚಂದ್ರನ್ ಅಂತ ನೋಡಿದ್ರು. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟೇಜ್ ಮೇಲೆ ಬಂದ್ವಿ. ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಬಂದಿದ್ರು ಅಂತ. ಆಮೇಲೆ ವಿಶ್ ಮಾಡಿ ಅವರಿಗೆ ನಾವು ಫೋಟೋಸ್ ಎಲ್ಲ ತೊಗೊಂಡು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ನಮ್ಮದು ನಮ್ಮ ಫ್ರೆಂಡ್ಸ್ ಗ್ರೂಪ್ದು ನಂದಿನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ವಾಟ್ಸಪ್ ಗ್ರೂಪ್ ಇದೆ. ಆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಫೋಟೋ ತೊಗೊಂಡ್ವಿ. ಹೇಗಿದೆ ನೋಡಿ. ನಮ್ಮನ್ನ ಸಾಧಾರಣದವರು ಅನ್ಕಬೇಡಿ, ನಮ್ದೇ ಗುಂಪಿದೆ, ನಮ್ದೇ ಸಂಘ ಇದೆ. ಸಂಘ ಏನ್ರೋದು? ಚಿತ್ತು ಸಂಘ, ಚಿಂತೆ ಇಲ್ಲದ ತುಂಡೈಕಳ ಸಂಘ. ಇಲ್ಲಿಗೆ ರಾತ್ರಿ ರಿಸೆಪ್ಷನ್ ಇವೆಂಟ್ ಮುಗೀತು. ಈಗ ಏನು ನೋಡ್ತಾ ಇದ್ದೀರಾ, ಇದು ಬೆಳಿಗ್ಗೆ ಮುಹೂರ್ತದ್ದು. ಇದು ಏನು ಶಾಸ್ತ್ರ ಅಂದರೆ ಹುಡ್ಗನ ಮನೆ ಕಡೆಯಿಂದ ಹುಡುಗಿಗೆ ಓಲೆ ಕೊಡ್ತಾ ಇರೋದು. ಇಲ್ಲಿ ಶಿವು ತಂಗಿ ಹುಡುಗಿಗೆ ಓಲೆ ಕೊಡ್ತಿರೋದು. ಇಲ್ಲಿ ಈ ಕಡೆ ಶಿವುಗೆ ಪೇಟ ಹಾಕಿ ಹಾರ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ವಿ, ಬಾಸಿಂಗ ಕಟ್ಟಿ. ನನಗಂತೂ ಭಾಳ ಖುಷಿ ಆಯಿತು. ಯಾಕೆಂದರೆ ನಾನೇ ಹಾರ ಹಾಕಿ ನಾನೇ ಪೇಟ ಹಾಕಿ ಮಾಡಿದ್ದು ನನಗಂತೂ ಭಾಳ ಖುಷಿ ಆಯಿತು. ಈ ಇವೆಂಟಲ್ಲಿ ಇದೊಂದು ಹೈಲೈಟ್ ನನಗೆ ಹೇಳಬೇಕು ಅಂತಂದರೆ. ಆ್ಯಕ್ಚುಲಿ ನನಗೂ ತುಂಬ ಖುಷಿ ಆಯಿತು. ಯಾಕೆಂದರೆ ಇಷ್ಟೊಂದು ಹತ್ರದಿಂದ ನಿಂತ್ಕೊಂಡು ಶಾಸ್ತ್ರ ಎಲ್ಲ ಮಾಡಿ ಮದುವೆ ಮಾಡಿದ್ದು ಇದೇ ಫಸ್ಟ್ ಟೈಮ್. ಸೊ ನನಗೂ ತುಂಬ ಖುಷಿ ಆಯಿತು. ಇವಾಗ ಬಾಸಿಂಗ ಎಲ್ಲ ಕಟ್ಟಿ ಆದಮೇಲೆ ನಾವು ಅವರಿಗೆ ಅಕ್ಷತೆ ಎಲ್ಲ ಹಾಕಿ ಆರತಿ ಮಾಡಿದ್ವಿ. ನೆಕ್ಸ್ಟು ಹುಡ್ಗನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಹುಡುಗಿ ಅಪ್ಪ ಅಮ್ಮ ಅವ್ರನ್ನ ಕಾಲು ತೊಳ್ದು ಒಳಗೆ ಕರ್ಕೊಳ್ಳೋ ಶಾಸ್ತ್ರ ಇದೆ ನಮ್ಮ ಕಡೆ ಆ್ಯಕ್ಚುಲಿ.
ಇವಾಗ ನೀವು ನೋಡ್ತಿರ್ಬೋದು, ಇಲ್ಲಿ ಚಿನ್ನದಂಥ ಅಳಿಯಂಗೆ ಚಿನ್ನ ಹಾಕ್ತಾ ಇದ್ದಾರೆ. ಇವಾಗ ಹುಡ್ಗಂಗೆ ಕಾಲು ತೊಳೆಯೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹುಡುಗಿ ಅಪ್ಪ ಅಮ್ಮ ಹುಡ್ಗನ ಒಳಗೆ ಕರ್ಕೋತಾ ಇದ್ದಾರೆ. ಯಾಕೆಂದರೆ ಅವ್ರ ಮಗಳನ್ನ ದಾರೆ ಏರ್ಕೊಡ್ಬೇಕಲ್ಲ, ಅದಕ್ಕೆ. ಹೌದು, ಯಾಕೆಂದರೆ ಇದು ನೆಕ್ಸ್ಟ್ ಇವೆಂಟ್ ಇರೋದೇ ಮುಹೂರ್ತ. ಶಿವು ನಂಗೆ ಕ್ಲೋಸ್ ಫ್ರೆಂಡ್ ಆದ್ರೂ ಅರ್ಪಿತಾ ನಮಗೆ ರಿಲೇಷನ್ ಆಗಬೇಕು. ಸೊ ನನಗೆ ಇವಾಗ ಹುಡುಗಿ ಕರ್ಕೊಬರೋಕ್ಕೆ ಶಾಸ್ತ್ರದಲ್ಲಿ ನಾನು ಭಾಗಿಯಾಗಿದ್ದೆ. ಇವಾಗ ದಾರೆ ಎರೆಯೋಕ್ಕಿಂತ ಮುಂಚೆ ಶಿವು ಅವರ ತಂಗಿ ಮತ್ತು ಭಾವ ಮತ್ತು ಅರ್ಪಿತಾ ಅವರ ಅಪ್ಪ ಅಮ್ಮ ಇಬ್ಬರು ತಾಳಿ ಪೂಜೆ ಮಾಡ್ತಿದ್ದಾರೆ. ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇವಾಗ ಬರೋದೇ ತಾಳಿ ಕಟ್ಟೋ ಶಾಸ್ತ್ರ. ಗಂಡಿನ ಕೈಯಲ್ಲಿ 3 ಗಂಟೆ ಹಾಕಿಸಿ ತಾಳಿ ಕಟ್ಸೋದ್ರ ಅರ್ಥ ಪ್ರೇಮ, ಸಹನೆ, ಶೀಲ. ಧಾರೆ ಏರ್ಕೊಡುವಾಗ ತಾಂಬೂಲದ ಮೇಲೆ ಕಾಸಿಟ್ಟು ಜೇನನ್ ಬೆರೆಸಿರೋ ಹಾಲಿನ ಜೊತೆ ಮುಹೂರ್ತ ಮಾಡ್ಕೊಡೋದ್ರ ಅರ್ಥ ನಿಮ್ ಮನಸ್ಸು ಹಾಲಿನಷ್ಟು ಶುದ್ಧವಾಗಿ, ನಿಮ್ ಜೀವನ ಜೇನಷ್ಟು ಸಿಹಿಯಾಗಿರ್ಲಿ ಅಂತ, ಮನೆ ಲಕ್ಷ್ಮಿ ಕೃಪೆಯಿಂದ ತುಂಬಿರ್ಲಿ ಅನ್ನೋದಾಗಿತ್ತಂತೆ. ಇವಾಗ ತಾಳಿ ಕಟ್ಟಿ ಆದ್ಮೇಲೆ ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇರೋದು. ಇದೇ ಲಾಸ್ಟ್ ಟೈಮ್ ಅನ್ಸುತ್ತೆ ಅವಳು ಇವನಿಗೆ ಗಾಳಿ ಬೀಳೋದು. ಮೋಸ್ಟ್ಲಿ ಇದೆಲ್ಲ ಇದೇ ಉಲ್ಟಾ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಂಗಾಗಕ್ಕೆ ಚಾನ್ಸೇ ಇಲ್ಲ. ಇವಾಗ ಮುಹೂರ್ತ ಎಲ್ಲ ಮುಗೀತು. ನೆಕ್ಸ್ಟು ಬಾಗಿನ ಕೊಡೋ ಶಾಸ್ತ್ರ ಇತ್ತು. ಸೊ ಅರ್ಪಿತಂಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಶಿವನಿಗೂ ಅಕ್ಷತೆ ಎಲ್ಲ ಇಟ್ಬಿಟ್ಟು ನೆಕ್ಸ್ಟು ನಾನು ಬಾಗಿನ ಇಸ್ಕೊತಿದ್ದೆ. ಆ್ಯಕ್ಚುಲಿ ನೆಕ್ಸ್ಟ್ ಏನಾಯಿತು ಅಂದರೆ, ಆರತಿ ಮಾಡುವಾಗ ನಮಸ್ಕಾರ ಮಾಡಿ ಅಂದರೆ ನಮಸ್ಕಾರ ಅಂತ ತೋರಿಸಿದ್ರೆ ನಮಸ್ತೆ ನಮಸ್ತೆ ಅಂತ ಇದ್ರು. ಹೇಳು ಸ್ವಲ್ಪ ಓಕೆ, ಕೇಳ್ಕೊಂಡೆ ಹೋಗ್ತೀನಿ, ಪರ್ಮಿಷನ್ ಇತ್ತು. ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಇವಾಗ ಹುಡ್ಗ ಹುಡ್ಗಿನ ಸಪ್ತಪದಿ ತುಳಿಯೋಕ್ಕೆ ಮತ್ತು ಅಶ್ವಿನಿ ನಕ್ಷತ್ರ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸಾಗರ ಮಗರ ಸರಿ ಸನಿ ಸನಿ ಸಾದ ನಿದ ಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ.
ಹೋಗಿಂತ ಟೈಮ್ ತಗೊಂಡೆ ನೀನು. ಅವ್ನು ಅಳ್ಳಾಡಿಸ್ತಾ ಆಮೇಲೆ ಸ್ವಲ್ಪ ಕೈ ಅವ್ರು ಇವ್ರು ಹಿಡ್ದಿದ್ದು ಕಡ್ದ. ಕಂಟೆಂಟ್ ಕ್ರಿಯೇಟರ್ ಹೆಂಗ್ ಮಾಡ್ತಾರೆ ಮೇಲೆ ಫೋರ್ ಮಾತ್ರ ಮಾತ್ರ ಅದು ವಾಟರ್ಗೆ ಏನಾದ್ರು ಹಾಕಂತ ಅಂಬರ. ವಾಟರ್ಗೆ ಏನ್ ಹಾಕಬೇಕು? ಅದು ನಿಮ್ದು ಸರ್, ನಿಮ್ದು ಇದೆಯಲ್ಲ. ಒಂಚೂರು ಕಣ್ಬಿಡು. ಮುಗೀತಪ್ಪ. ಅಫಿಷಿಯಲಿ ರುದ್ರಮ್ಮಂಗ್ ಗಂಡ ಆದಪ್ಪ. ರೆಡಿ ಮೇಡಮ್, ರೆಡಿ 3, 2, 1 ಸ್ಟಾರ್ಟ್ ಮೂವ್. ಓಕೆ, ಏನು ಮಾಡಲ್ಲ ಬಿಡಿ. ಅಲ್ಲಿ ಏನೈತಿ? ಏನೂ ಇಲ್ಲ ಅಲ್ಲಿ. ಕಾಣಿಸ್ತಾ ಇದೆ ಶಿವು? ಪಂಚೆ ಬಿಡ ಕೆಳಗೆ. ಓಡ್ ಬರಪ್ಪ. ಇಲ್ಲಿಂದನೇ ಶುರು, ಇಲ್ಲಿಂದನೇ ಡೌನಿಗೆ ಓಡಿಸಿದ್ರು ಆಗಿತ್ತು, ಅವನಿಗೆ ಒಪ್ಪತ್ತಕ್ಕಾಗಲ್ಲ, ಸುಸ್ತಾಗ್ಬಿಡ್ತಾನೆ. ಓಡ್ ಬಾ. ಏಯ್ ಬಿಡ ಮಾಡ್ಕೊಳ. ಮಾಡ್ತಾ ಇದೀನಿ. ಭದ್ರ ಕೈ ಹಿಡ್ಕ ಓಡ್ಬಾ. ಆ ಕಡೆಯಿಂದ ಹುಡುಗ, ಈ ಕಡೆಯಿಂದ ಹುಡುಗಿ ನಡ್ಕೊಂಬತ್ತ ನೋಡಿ. ಕಾಲ್ ಕೆರೆದು ಓಡ್ಬಿಡ್ತಾಳೆ. ಓಡ್ ಬಾರೋ. ಸೂಪರ್. ಯಾವನ ಸೂಪರ್ ಅದಿತ್ತು, ಸೂಪರ್ ಅದಿತ್ತು. ನಿಂಗೆ ಹಾಸನಲ್ಲಿ ಮಳೆ ಅಲ್ಲ. ಇನ್ನು 2 ಸರಿ ಮಾಡಿ ಹೋಗ್ತಾನೆ. ಮಾಡ್ಲಿಲ್ಲ ಅಣ್ಣ, ಓಡಲ್ಲ ಅಂದ್ಬಿಟ್ಟ. ಇನ್ನು 2 ಸತಿ ಮಾಡಿ ದರ್ಶನ್ಗೆ ಬರಲ್ಲ. ಹಂಗೂ ಹಾಕ್ಸಿದೀನಿ ನಾನು ಒಂದು ಸೀನು, ಒಂಚೂರಿ ಓಡೋದು ಪೇಟ ಒಂಚೂರಿ. ರೊಮ್ಯಾಂಟಿಕ್ ಆಗಿ ಬರ್ಬೇಕು ಕಣೋ. ಬಾರ ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ. ನಂಗೆ ಆಗಲ್ಲಪ್ಪ. ವಾಟರ್ ಸಿ ತಿನ್ನು ಪಾಪ. ಆಯ್ತು ನಡೀರಿ. ಮುಹೂರ್ತ ಮತ್ತು ಅಶ್ವಿನಿ ನಕ್ಷತ್ರನೆಲ್ಲ ತೋರಿಸಿ ಆದಮೇಲೆ ಮಧ್ಯಾಹ್ನ ರಿಸೆಪ್ಷನ್ ಇವೆಂಟ್ ಇತ್ತು. ಅದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಹುಡುಗಿನೂ ಜೊತೆ ಕರ್ಕೊಂಡು ಹೋದ್ವಿ. ಅದೆಲ್ಲ ಆದಮೇಲೆ ಇದು ಕೊನೆಗೆ ವಿದಾಯ ಹೇಳುವ ಟೈಮ್ ಬಂದಿದೆ. ಇಷ್ಟು ವರ್ಷ ಲವ್ ಮಾಡಿ ಆ ಲವ್ನ ಉಳಿಸ್ಕೊಂಡು ಮನೆಯವರೆಲ್ಲ ಒಪ್ಪಿಸಿ ಮದುವೆ ಆಗಿದ್ದೀರಾ, ಖುಷಿ ಆಗುತ್ತೆ. ಹೀಗೆ ನಿಮ್ಮಿಬ್ರು ಲೈಫ್ ಖುಷಿಯಾಗಿರಲಿ. ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ಹೇಗಿದ್ದೀರೋ ಮುಂದೆನೂ ಹಾಗೇ ಇರಿ. ನಮ್ಮ ವಿಶ್ ಅದೇನೆ. ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್. ಲಾಸ್ಟ್ ಫೈನಲ್. ಎಲ್ರಿಗೂ ಕೈ ಮುಗಿದ್ಬಿಡು. ಪುಣ್ಯಾತ್ಮ ಏನೋ ವಿಡಿಯೋ ಮಾಡ್ಕೊಂತವನ್ ಇಲ್ಲಿ ನೋಡ್ಕೊಂಡ್ ಕಂಟೆಂಟ್ ಕ್ರಿಯೇಟರ್ ವಿಡಿಯೋ ಮಾಡ್ತಾನೆ. ಏನಾದ್ರು ಕೊನೆ ಮಾತು ಹೇಳ ನಮಗೆ. ಕೊನೆ ಮಾತು ಅಲ್ಲ ನಮಗೆ ಹೇಳೋಗು.